ನಮ್ಮ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗಿದೆ ಅಲ್ವಾ. ಕ್ಲಾಸಲ್ಲಿ ಆರಾಮಾಗಿ ಬೆಂಚ್ ಮೇಲೆ ಕೂತ್ಕೊಂಡು ಸರ್ಗಳು ಹೇಳೋ ಪಾಠನ ಅಲ್ಪ ಸ್ವಲ್ಪ ಕೇಳಿಸ್ಕೊಂಡು ಸರ್ ಇನ್ನೇನ್ ಆ ಕಡೆ ತಿರುಗ್ತಾರೆ ಅನ್ನೋಷ್ಟೊತ್ತಿಗೆ ಕೈಯಿಂದ ಕೈಗೆ ಪಾಸ್ ಆಗೋ ಸ್ನಾಕ್ಸ್, ಯಾವುದೋ ಊರಿನ ಕ್ರಶ್ ಜೊತೆಗೆ ಟೆಕ್ಸ್ಟ್, ಜೋಕ್ಸ್, ಕಮೆಂಟ್ಸ್, ಮೊಬೈಲ್ ಅಲ್ಲಿ ಗೇಮ್ಸ್, ಬೆಂಚ್ ಗೋಡೆ ಮೇಲೆ ಡ್ರಾಯಿಂಗ್, ಆರ್ಟ್ಸ್, ಇರೋ ಬರೋ ಎಲ್ಲ ಸಬ್ಜೆಕ್ಟ್ಗೂ ಒಂದೇ ನೋಟ್ಸ್, ತಿಂಗ್ಳುಗಟ್ಲೆ ಬರೆಯೋ ಅದೊಂದೇ ಪೆನ್ನು. ಓ ಟಾಪರ್ಸ್ ಆರ್ ಎಕ್ಸೆಪ್ಷನ್. ಸರ್ ಏನಾದ್ರು ರೈಟ್ ದ ನೋಟ್ಸ್ ಅಂದ್ರೆ ಬರೆಯೋ ತರ ನಾಟಕ. ಪೆನ್ ಇಲ್ಲ ಅಂದ್ರೆ ಮಗ 2 ಪೆನ್ ಇದೆಯಾ, ಮಗ ಎಕ್ಸ್ಟ್ರಾ ಪೆನ್ ಇದೆಯಾ ಅಂತ ಕೇಳೋ ಫ್ರೆಂಡು. ಕೊಟ್ರೆ ಮುಂದಿನ ಸತಿನೂ ನಮ್ಮನ್ನೇ ಕೇಳ್ತಾನೆ ಅನ್ನೋ ಭಯನೂ ಹೌದು. ಕೊಟ್ಟಿದ್ ಪೆನ್ ಮತ್ತೆ ಸಿಗಲ್ಲ ಅನ್ನೋದು ಹೌದು. ಬ್ರೇಕ್ ಅಲ್ಲಿ ಕ್ಯಾಂಟೀನು ಬಿಟ್ರೆ ಜ್ಯೂಸ್, ಸ್ಯಾಂಡ್ವಿಚ್, ಚಾಟ್ಸ್ ಅಂಗಡಿ. ಒಂದಿನ ಅವ್ನ್ ಟ್ರೀಟ್, ಒಂದಿನ ಇವನ್ ಟ್ರೀಟ್. ಪೂರ್ತಿ ಸೇನೇನೆ ಗ್ರೂಪ್ ಆಗಿ ಹೋಗ್ಬಿಟ್ರೆ ಬ್ರೋಸ್ ನಾನ್ ಪೇ ಮಾಡ್ತೀನಿ, ಎಲ್ಲಾರು ನನಗ್ ಫೋನ್ ಪೇ ಮಾಡ್ಬೇಡಿ, ಅಷ್ಟೇ. ಕ್ಲಾಸಿಗೆ 5 ನಿಮಿಷಕ್ಕಿಂತ ಜಾಸ್ತಿ ಲೇಟ್ ಆಗೋದ್ರೆ ಸರ್ಗಳದು ಸಿಗ್ನೇಚರ್ ಡೈಲಾಗ್, ಯು ಆರ್ ಟೂ ಅರ್ಲಿ ಟು ದ ನೆಕ್ಸ್ಟ್ ಕ್ಲಾಸ್. ಕಾಲೇಜ್ ಗ್ರೂಪ್ಸ್, ಅವ್ರದ್ದು ರೆಕ್ರೂಟ್ಮೆಂಟ್, ಕ್ಲಾಸ್ ಅಲ್ಲಿ ಅನೌನ್ಸ್ಮೆಂಟ್, ಅಯ್ಯೋ ಕಾಯ್ತಾ ಇರ್ತಿದ್ವಿ ಅವ್ರು ಯಾವಾಗ ಬರ್ತಾರೆ ಅಂತ. ಅವ್ರೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಅಜೀಬ್ ಮಾಡ್ತಿದ್ವಿ, ಬಟ್ ಅನೌನ್ಸ್ಮೆಂಟ್ ಕೇಳಕ್ಕೆ ಒಂಥರ ಮಜಾ. ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಅಟೆಂಡೆನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಟೆಂಡ್ ಆಗ್ತಿದ್ದಿದ್ ಕಾಲೇಜ್ ಈವೆಂಟ್ಸ್. ಈ ಎಲ್ಲ 2 ಗ್ರೂಪ್ ಆಗಿ ಮತ್ತೆ ಒಂದಾಗ್ತಿದ್ದು ಕಾಲೇಜ್ ಎಲೆಕ್ಷನ್ಸ್, ಬ್ರಾಂಚ್ ಫೆಸ್ಟ್, ಕಾಲೇಜ್ ಫೆಸ್ಟ್, ಆಫ್ಲೈನ್ ಎಕ್ಸಾಮ್ಗೋಸ್ಕರ ಮಾಡಿದ ಪ್ರೊಟೆಸ್ಟ್, ಫ್ರೀ ಪೀರಿಯಡ್ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಕಾಯ್ತಿದ್ದ ಆ ಕ್ರಶ್, ಆ ಹಾಸ್ಟೆಲ್, ಆ ಕಿತ್ತೋಗಿರೋ ಸಾಂಬಾರು, ಆ ಬಾತ್ರೂಮು, ಇಲ್ಲೇ ಗಮ್ಮನ್ನುತ್ತೆ. ಆ ಒಗಿದಿರೋ ಬಟ್ಟೆ, ನೈಟ್ ವಾಕಿಂಗ್ ರೌಂಡ್ಸ್, ಪಾರ್ಟಿ, ಬರ್ಡೇ ಬೂಮ್ಸ್, ಲೇಟ್ ನೈಟ್ ಸ್ಟೋರೀಸ್, ಒಟ್ಟಿಗೆ ಕೂತ್ ನೋಡಿದ್ ಮೂವೀಸ್, ಗೇಮ್ಸ್, ಡ್ಯಾನ್ಸ್, ಜೋಕ್ಸ್, ಹರಟೆ, ಜಗಳ, 5 ನಿಮಿಷಕ್ಕೊಂದ್ಸತಿ ಕೈ ಕೊಡ್ತಿದ್ದ ವೈಫೈ, ಹರ್ಕೊಂಡು ಓದ್ತಿದ್ದ ಕ್ವಿಜ್, ಇಂಟರ್ನಲ್ಸ್, ಮೊಬೈಲು, ಕಾಪಿ ಚಿಟ್ಸ್, ಯಾವ್ದೋ ಹುಡುಗಿ ಕೈಲಿ ಬರೆಸ್ತಿದ್ದ ಅಸೈನ್ಮೆಂಟ್, ಗರ್ಲ್ ಫ್ರೆಂಡ್, ಅವಳ ಬೆಸ್ಟ್ ಫ್ರೆಂಡ್. ಓ ಸಿಂಗಲ್ಸ್ ಆರ್ ಎಕ್ಸೆಪ್ಷನ್. ಎಲ್ಲ ಮೆಮೊರೀಸ್ ನೆನೆಸ್ಕೊಂಡಾಗ ಖುಷಿ ಆಗುತ್ತಲ್ವಾ. ಯಾಕಂದ್ರೆ ಇದೆಲ್ಲದ್ರಲ್ಲೂ ನಮ್ ಜೊತೆಗಿದ್ದವರು ನಮ್ ಫ್ರೆಂಡ್ಸ್. ನಮ್ಮೆಲ್ಲ ನಗು, ಖುಷಿ, ಸುಖ, ದುಃಖ, ನೋವು, ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಜೊತೆಗ್ ನಿಂತವ್ರು. ನಮ್ ಬರ್ತ್ಡೇ, ನಮ್ ಸಕ್ಸೆಸ್ ನ ನಮಗಿಂತ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ ಫ್ರೆಂಡ್ಸ್. ಆ ನಿಮ್ಮೆಲ್ಲಾ ಸ್ವೀಟ್ ಮೆಮೊರೀಸ್ಗೂ ರೀಸನ್ ಆಗಿರೋ ಆ ಎಲ್ಲಾ ಫ್ರೆಂಡ್ಸ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿ, ಅವರು ಕೂಡ ಈ ವಿಡಿಯೋ ನೋಡ್ಲಿ, ಆ ದಿನಗಳನ್ನ ನೆನೆಸ್ಕೊಂಡು ಖುಷಿ ಆಗ್ಲಿ. ನಿಮ್ ಫ್ರೆಂಡ್ಸ್ ಜೊತೆಗೆ ಕಾಲ್ ಮಾಡಿ, ಮಾತಾಡಿ, ಕಾನ್ಫರೆನ್ಸ್, ವಿಡಿಯೋ ಕಾಲ್ ಮಾಡಿ, ಹರಟೆ ಹೊಡೀರಿ, ನಗಾಡಿ, ಎಲ್ಲ ಮತ್ತೆ ಕನೆಕ್ಟ್ ಆಗಿ ನಿಮ್ ಲೈಫಲ್ಲಿ ಏನಾಗ್ತಿದೆ, ಅವ್ರ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನ ಶೇರ್ ಮಾಡಿ. ಈ ವಿಡಿಯೋ ಮಾಡಿದ ರೀಸನ್ ಎಲ್ಲ ಫ್ರೆಂಡ್ಸ್ ಮತ್ತೆ ಕನೆಕ್ಟ್ ಮಾಡೋದಿಕ್ಕೆ. ಈಗ ನೋಡ್ತಾ ಇರೋ ಮೂವೀಸ್, ಸೀರೀಸ್ ಇನ್ನೊಂದು 10 ವರ್ಷ ಬಿಟ್ರು ಹಾಗೆ ಇರುತ್ತೆ. ಕಡಿಮೆ ಆಗ್ತಿರೋ ನಮ್ ಫ್ರೆಂಡ್ಸ್ ಕನೆಕ್ಷನ್ ನ ಮತ್ತೆ ಸ್ಟ್ರಾಂಗ್ ಮಾಡೋಣ. ಯಾವುದೋ ಒಂದು ಆನ್ಲೈನ್, ಆಫ್ಲೈನ್, ಈಗ ಆಲ್ರೆಡಿ ತುಂಬಾ ಮೂಮೆಂಟ್ಸ್ ನ ಕಳ್ಕೊಂಡಿದೀವಿ. ಒಟ್ಟು ಫ್ರೆಂಡ್ಸ್ ಮೆಂಟಲಿ, ಫಿಸಿಕಲಿ ಹೆಲ್ತಿ ಆಗಿರಿ ಅಂತ ಹೇಳ್ತಾ ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.